ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ 9743554266. ಅದೇ ರೀತಿಯಾಗಿ 9743554266 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಗುರುಮಾತಾ ಪರಿಹಾರ ಕೊಡ್ತಾರೆ. ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ಈಗಾಗಲೇ ನಾನು ಸಾಕಷ್ಟು ಸಮಸ್ಯೆಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಶಿಕ್ಷಣ, ಉದ್ಯೋಗ, ಮದುವೆ ವಿಳಂಬ ಆಗ್ತಾ ಇರುವಂಥದ್ದಾಗಿರ್ಬೋದು, ಅದೇ ರೀತಿಯಾಗಿ ದಾಂಪತ್ಯದಲ್ಲಿ ಕಲಹ ಉಂಟಾಗ್ತಾ ಇರುವಂಥದ್ದಾಗಿರ್ಬೋದು, ಇನ್ನೇನು ಮನೆ ಕಟ್ಟಿದ್ದೀವಿ, ಮನೆ ಅರ್ಧಕ್ಕೆ ನಿಂತಿದೆ, ಮನೆ ಸಂಪೂರ್ಣವಾಗಿ ಮುಗ್ದಿದೆ, ಗೃಹಪ್ರವೇಶ ಮಾಡೋಕ್ಕಾಗ್ತಿಲ್ಲ, ಆ ಮನೆಗೆ ನಾವು ಹೋಗೋದಕ್ಕಾಗ್ತಾ ಇಲ್ಲ, ಈ ರೀತಿಯ ನಾನಾ ರೀತಿಯ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್. ತಪ್ಪದೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಗುರುಮಾತಾ ಅದರ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ ಇನ್ನೂ ಸಾಕಷ್ಟು ರೀತಿಯಲ್ಲಿ ತಿಳಿಸ್ಕೊಟ್ರಿ. ಶಿವನ ಒಂದಷ್ಟು ಅಂಶಗಳು ಯಾವ ಕಾರಣಕ್ಕೆ ಬೇರೆ ಬೇರೆ ಕ್ಷೇತ್ರದಲ್ಲಿ ನೆಲೆಸಿದಾವೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಅದೇ ರೀತಿಯಾಗಿ ಯಾವ ದೇವರನ್ನ ಯಾವ ರೀತಿ ಆರಾಧನೆ ಮಾಡಬೇಕು ಇವೆಲ್ಲವನ್ನು ಸಹ ತಿಳಿಸ್ಕೊಟ್ರಿ. ವಿಶೇಷವಾಗಿ ನೀವು ಈಗಾಗಲೇ ಸಾಕಷ್ಟು ದೋಷಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಇವತ್ತು ವಿಶೇಷವಾಗಿ ಸೋಮವಾರ ಆಗಿರೋದ್ರಿಂದ ಒಂದು ಪ್ರಶ್ನೆ ಅಮ್ಮ, ಯಾಕೆಂದ್ರೆ ಇವಾಗ ನಾವು ನಾನಾ ರೀತಿಯ ದೋಷಗಳನ್ನ ನೋಡ್ತಾ ಇದ್ದೀವಿ. ಪಿತೃದೋಷ ಆಗಿರ್ಬೋದು, ಕನ್ಯಾ ದೋಷ ಆಗಿರ್ಬೋದು, ಮಂಗಳ ದೋಷ ಆಗಿರ್ಬೋದು, ಇನ್ನು ಅದೇ ರೀತಿಯಾಗಿ ಸರ್ಪದೋಷ, ನಾಗದೋಷ ಆಗಿರ್ಬೋದು, ಈ ಎಲ್ಲಾ ರೀತಿಯ ದೋಷಗಳಿಗೆ ನೀವು ಒಂದಷ್ಟು ಪರಿಹಾರವನ್ನ ಕೊಟ್ಟಿದ್ರಿ. ಇನ್ನು ಇವತ್ತು ಶಿವನ ಆರಾಧನೆ ಮಾಡೋದ್ರಿಂದ ಶಿವನಿಂದ ಯಾವುದಾದ್ರೂ ದೋಷಕ್ಕೆ ಪರಿಹಾರ ಇದೆಯಾ? ಖಂಡಿತ. ನೋಡಿ, ಇದ್ರ ಜೊತೆಲಿ ಅರ್ಧನಾರೀಶ್ವರರು ಯಾಕೆ ಬಂದರು ಅನ್ನೋಂಥದ್ದು ಸಹ ಆ ಒಂದು ವಿಷಯ ಹೇಳಿ ನಾವು ಮುಕ್ತಾಯ ಮಾಡೋಣ. ಕಾರಣ ಏನು ಅಂತಂದರೆ ನೋಡಿ, ಧರ್ಮಸ್ಥಳ ತಗೊಳ್ಳಿ, ಎಲ್ಲೇ ನೀವು ಶಿವಾಲಯಕ್ಕೆ ಹೋದ್ರೂ ಸಹ ಅರ್ಧನಾರೀಶ್ವರನ ಅಂತ ಅನ್ನೋದು ಅರ್ಧಾಂಗೀಶ್ವರ ಅಂತೀವಿ, ಅರ್ಧನಾರೀಶ್ವರ ಅಂತ ಹೇಳ್ತೀವಿ. ಇದೇ ರೀತಿ ಯಾಕೆ ಅವ್ರು ಬಂದರು ಪ್ರಪಂಚಕ್ಕೆ, ಯಾವ ರೀತಿ ಬಂದರು ಅಂತ ಅಂದರೆ ನೋಡಿ, ಅಗ್ನಿದೇವ ಇದರಲ್ಲಿ ಒಂದು ತಿರುವಣ್ಣಾಮಲೆಯಲ್ಲಿ ಅಗ್ನಿದೇವ ಇದ್ದಾನೆ. ಅದು ಅರುಣಾಚಲೇಶ್ವರರ ಉಣ್ಣಾಮಲೆ ಅಂತ ಹೇಳ್ತಾರೆ. ಪಾರ್ವತಾ ಸ್ವರೂಪಿಣಿ ಪಾರ್ವತಾ ದೇವಿ ಆದಿಶಕ್ತಿ ಜಗನ್ಮಾತೆ. ಅದೇ ರೀತಿ ಶಿವ ಪರಮಾತ್ಮ ಅಗ್ನಿ ರೂಪದಲ್ಲಿ ಬಂದು ಅಲ್ಲೇ ನೆಲೆಗೊಂಡಂಥ ಒಂದು ವಿಶೇಷತೆ. ಅವರು ಅಲ್ಲೇ ಅರ್ಧಾಂಗೀಶ್ವರನಾಗಿ ಅರ್ಧನಾರೀಶ್ವರರಾಗಿ ಅಲ್ಲೇ ನೆಲೆಗೊಂಡಿರೋ ಅಂಥ ಸ್ಥಳ ಬೆಟ್ಟದ ಮೇಲೆ. ಕಾರಣ ಯಾಕೆ ಅಂತಂದರೆ ನೋಡಿ, ಅವರು ಶಿವನು ಪಾರ್ವತಿ ಬೇರೆ ಅಲ್ಲ ಅನ್ನೋಂಥದ್ದಕ್ಕೆ ಒಂದು ವಿಶೇಷತೆ ನಡೆದಿದ್ದು. ಪೌರ್ಣಮಿ, ಒಂದೊಂದು ಪೌರ್ಣಮಿನೂ ತಾಯಿ ಪಾರ್ವತಾದೇವಿ ಆ ಬೆಟ್ಟನ ಪ್ರದಕ್ಷಿಣೆ ಮಾಡ್ತಾರಂತೆ 108 ಸರಿ. ಆ ಪ್ರದಕ್ಷಿಣೆ ಮಾಡೋ ಅಂಥ ಸಮಯದಲ್ಲಿ ಆ ತಾಯಿನ ನಾನು ನಿಮ್ಮಲ್ಲಿ ಇದೀನಾ ಅಂತ ಕೇಳಿದ್ರಂತೆ. ಅದಕ್ಕೆ ಶಿವ ಪರಮಾತ್ಮ ಹೇಳಿದ್ರಂತೆ, ನಾನರ್ಧ ನೀನರ್ಧ, ನಾವಿಬ್ಬರು ಬೇರೆ ಎಲ್ಲಿ ಅಂತ ಹೇಳುವಾಗ ಅವರಲ್ಲಿರೋಂಥ ಮನಸ್ಸನ್ನು ತೋರಿಸಿದಂಥ ಸ್ಥಳ ನೋಡಿ, ಆ ಪಾರ್ವತಾ ದೇವಿಗೆ ಸಿಕ್ಕಿದ್ದಂಥ ಸ್ಥಳ ಶಿವನಲ್ಲಿ ಅರ್ಧ ಭಾಗ ಶಿವನಲ್ಲಿ ಇರೋಂಥದ್ದು. ಅದಕ್ಕೆ ಹೇಳದ ಅರ್ಧನಾರೀಶ್ವರರಾಗಿ ಇದ್ದೀರಾ. ಯಾರಾದರೂ ಗಂಡ ಹೆಂಡ್ತಿ ನಮ್ಮ ಮನೆಗೆ ಬರುವಾಗ ನಾವು ಹೇಳ್ತೀವಲ್ವರ, ಸತಿಪತಿ ಪಾರ್ವತಾ ಸ್ವರೂಪಿಣಿಯಾಗಿ ಶಿವಪಾರ್ವತಿ ಬಂದಂಗೆ ಆಯಿತು ಅಂತಲೂ ಸಹ ಹೇಳ್ತೀವಿ. ಕಾರಣ ಏನು ಅಂತಂದರೆ ನೋಡಿ, ಅರ್ಧನಾರೀಶ್ವರರಲ್ಲಿ ಎಷ್ಟು ವಿಶೇಷತೆ. ಧರ್ಮಸ್ಥಳ ಸ್ವಾಮಿಗೆ ಹೋಗೋಂಥವ್ರು ಅಮ್ಮನವ್ರ ಹೆಸರಲ್ಲಿ ಖಂಡಿತವಾಗ್ಲೂ ಒಂದು ಕುಂಕುಮ ಅರ್ಚನೆ ಮಾಡ್ದಿರ ಬರಬೇಡಿ, ಖಂಡಿತವಾಗ್ಲೂ ಮಾಡಿ. ಯಾಕೆ ಇದು ಹೇಳ್ತೀನಿ ಅಂದರೆ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಗಿರಲಿ, ಅಮ್ಮನವರಾಗಿರಲಿ, ಅಥವಾ ಎಲ್ಲೇ ಶಿವಾಲಯ ಆಗಿರಲಿ, ಇವಾಗ ಶ್ರೀಶೈಲ ತಗೊಳ್ಳಿ, ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ, ಭ್ರಮರಾಂಬ ತಗೊಳ್ಳಿ, ಈ ರೀತಿ ಎಲ್ಲೇ ಹೋದ್ರೂ ಶಿವ ಪಾರ್ವತಿಯರಿದ್ದಾರೆ. ಇವಾಗ ಮಧುರೆ ಮೀನಾಕ್ಷಿಗೆ ಹೋಗಿ, ಮಧುರೆ ಮೀನಾಕ್ಷಿ ಸುಂದರೇಶ್ವರರಿದ್ದಾರೆ, ಪಾರ್ವತಿ ಸ್ವರೂಪಿಣಿ ಶಿವ ಪರಮಾತ್ಮ. ಇವರಿಬ್ಬರೂ ನಾವು ಬೇರ್ಪಡಿಸೋಕ್ಕೆ ಸಾಧ್ಯನೇ ಇಲ್ಲ. ಅವರಿಬ್ಬರು ಯಾವಾಗ್ಲೂ ಅರ್ಧನಾರೀಶ್ವರರೇ, ಅರ್ಧ ನೀನು ಅರ್ಧ ನಾನು. ನೋಡಿ, ಅದಕ್ಕೋಸ್ಕರನೇ ಹೇಳೋದು, ಶಿವನು ಪಾರ್ವತಿನೂ ಯಾವಾಗಲೂ ನಾವು ದರ್ಶನ ಮಾಡಬೇಕು ಅಂತಂದರೆ ಅವರಿಬ್ಬರೂ ಒಂದೇ ಕಣ್ಣಲ್ಲೇ ನಾವು ನೋಡಬೇಕಂತೆ. ನಮ್ಗೆ 2 ಕಣ್ಣಿದೆ, ಆದರೆ ಒಂದೇ ಕಣ್ಣಾಗೆ ನೋಡಬೇಕಂತೆ ದರ್ಶನ ಮಾಡುವಾಗ. ಅಷ್ಟು ವಿಶೇಷತೆ ಇದೆ. ಯಾಕೆ ಹೇಳ್ತೀನಿ ಅಂದರೆ, ಖಂಡಿತವಾಗ್ಲೂ ನೀವೆಲ್ಲೇ ದೇವಸ್ಥಾನಕ್ಕೆ ಹೋದ್ರೇನೂ ಅರ್ಧನಾರೀಶ್ವರರನ್ನ ಪ್ರಾರ್ಥನೆ ಮಾಡ್ದಿರ ಬರಬಾರ್ದು. ಅದಕ್ಕೋಸ್ಕರ ಇದು ಹೇಳ್ತಾ ಇದ್ದೀನಿ. ಯಾವ ದೇವಸ್ಥಾನಕ್ಕೆ ಹೋಗಿ, ಇವಾಗ ಧರ್ಮಸ್ಥಳಕ್ಕೆ ಹೋಗಲಿ ಅಥವಾ ಇದರಲ್ಲಿ ಶ್ರೀಶೈಲಕ್ಕೆ ಹೋಗಲಿ, ಎಲ್ಲೇ ಹೋದ್ರೂ ಈ ದೇವ್ರನ್ನ ತಂದು ಅಲ್ಲಿ ನಿಲ್ಲಿಸ್ಕೋಬೇಕು. ಶಿವನು ಪಾರ್ವತಿನ ಒಂದು ರೂಪದಲ್ಲೇ ನೋಡೋ ಅಂಥದ್ದು. ಅದಕ್ಕೆ ಹೇಳೋದು ನೋಡಿ, ಊಂಜಲ್ ಸೇವೆ ಅಂತ ಮಾಡ್ತಾರೆ, ಅಲ್ಲಿ ಕೂಡಿಸಿರ್ತಾರೆ, ಆ ಭಗವಂತನ ಸೇವೆ ಆಗ್ತಾ ಇರುತ್ತೆ. ಸೇವೆ ಆಗುವಾಗ ಫುಲ್ಲು ಕನ್ನಡಿ ಇಟ್ಟಿರ್ತಾರೆ, ಎಲ್ಲ ಕಡೆಗೂ ಭಗವಂತ ಕಾಣಿಸ್ತಾ ಇರ್ತಾನೆ. ಕಾಣಿಸ್ತಾ ಅಂಥ ಸಮಯದಲ್ಲಿ ಆ ತಾಯಿ ಸ್ವರೂಪಿಣಿ ಆದ ಅಮ್ಮನವರು ಶಿವನ ಏನೆಲ್ಲ ಶಿವನಿಗೆ ಶಕ್ತಿ ಇದೆಯೋ ಅದನ್ನು ತಗೊಂಡು ಬರೋಂಥವ್ರಿಗೆಲ್ಲ ಒಳ್ಳೇದು ಮಾಡೋ ಅಂಥದ್ದು ಬೇಕಾದಷ್ಟಿದೆ. ಹೇಳ್ತಾ ಹೋಗ್ಬೋದು. ನೋಡಿ, ಇದರಲ್ಲಿ ಶಿವನಿಂದ ನಮಗೆ ಯಾವುದಾದ್ರೂ ಸಂಕಲ್ಪ ಅಥವಾ
ಆ ಭಗವಂತನಿಂದ ದೋಷಗಳಾಗಲಿ ಪಾಪಗಳಾಗಲಿ ನೀಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಶಿವನಿಂದನೇ ಎಲ್ಲ ಪಾಪನೂ ದೂರ ಆಗೋಂಥದ್ದು. ಯಾಕೆ ವಿಷ್ಣುವಿಂದ ಆಗಲ್ವಾ, ಅಲ್ಲ ಅಥವಾ ಬಂದು ಕೃಷ್ಣನಿಂದ ಆಗಲ್ವಾ, ಈ ಥರ ಎಲ್ಲ ಕ್ವಶನ್ ಬರುತ್ತೆ. ಆದ್ರೂ ಶಿವನಿಂದ ಮಾತ್ರನೇ ಸಾಧ್ಯ. ಪಿತೃದೋಷ ಆಗಿರಲಿ, ಪಿತೃಶಾಪ ಆಗಿರಲಿ, ನಾಯಿ ಶಾಪ ಆಗಿರಲಿ, ಗೋಶಾಪ ಆಗಿರಲಿ, ಎಲ್ಲ ಶಾಪಕ್ಕೂ ಶಿವನಿಂದ ಸಾಧ್ಯ. ಯಾಕೆ ಶಿವನಿಗೆ ನಾವು ಪೂಜೆ ಕೊಡಬೇಕು ಅಂದರೆ ನೋಡಿ, ಅವರೇ ಸೃಷ್ಟಿ, ಅವರೇ ಲಯ, ಅವರೇ ಎಲ್ಲದರಲ್ಲೂ ಆಗಿರುವಾಗ ಅವರಿಂದ ಮಾತ್ರನೇ ಇದು ದೂರ ಮಾಡೋಕ್ಕೆ ಸಾಧ್ಯ. ಇವಾಗ ನೋಡಿ, ಎಂಥದ್ದೇ ಪಾಪ ಆಗಿರಲಿ, ನಾವು ಮಹಾಶಿವರಾತ್ರಿ ದಿವಸ ಎಲ್ಲ ಜನಾಂಗನೂ ಖಂಡಿತವಾಗ್ಲೂ ಸ್ವರ್ಗವಾಸಲನ್ನ ದರ್ಶನ ಮಾಡ್ತಾರೆ. ಸ್ವರ್ಗವಾಸಲನ್ನ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಅದು ಸ್ವರ್ಗವಾಸಲಲ್ಲಿ ಬರ್ತಾರೆ. ಯಾಕೆ? ನಾವೇನೇ ತಪ್ಪು ಮಾಡಿದ್ರೇನು, ಎಂಥದ್ದೇ ಆಗಿದ್ರೆ ತಪ್ಪು ಮಾಡಿದಿರೋ ಅಂತಾರೆ, ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಹೋಗಿದ್ರೇನು ಸಹ ಪ್ರಾರ್ಥನೆ ಮಾಡಿಕೊಂಡು ಆ ಭಗವಂತನ ಹತ್ರ ಕ್ಷಮೆ ಕೇಳ್ಕೊಂಡು ಬರ್ತೀವಿ. ಕಾರಣ ಏನು ಅಂತಂದರೆ, ಆ ಭಗವಂತ ನಮ್ಮನ್ನು ಶಿಕ್ಷಿಸಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ. ಅದೇ ರೀತಿ ವೈಕುಂಠ ಏಕಾದಶಿ ದಿವಸ ನಾವು ಬೇಕಾದಷ್ಟು ಜನ ಹೋಗಿ ನಾರಾಯಣನ ಹತ್ರ ಆ ವೈಕುಂಠದಲ್ಲಿ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತೀವಿ. ನಾವು ದೇವಸ್ಥಾನ ಪ್ರದಕ್ಷಿಣೆ ಮಾಡಿಬಿಟ್ಟು ಸ್ವಾಮಿನ ಒಳಗಡೆ ಹೋಗ್ಬಿಟ್ಟು ವೈಕುಂಠದಿಂದ ದರ್ಶನ ಮಾಡಿ ಹೊರಗಡೆ ದ್ವಾರದಿಂದ ಹೊರಗಡೆ ಬರ್ತೀವಿ. ಇದು ಯಾಕೆ ಇದೆರಡನ್ನೂ ನಾವು ಮಾಡಬೇಕು ನೋಡಿ? ವೈಕುಂಠ ಏಕಾದಶಿ ಆಗಿರಲಿ, ಮಹಾಶಿವರಾತ್ರಿ ಆಗಿರಲಿ, ಶಿವನ ಅವತಾರದಿಂದ ಬಂದಂಥ ಆ ಎಲ್ಲನೂ ನಮ್ಮಲ್ಲಿರೋ ಅಂಥದ್ದು ಮನುಷ್ಯನ ಅವತಾರ ಬಂದಿರೋದು ಶಿವನ ಅವತಾರದಿಂದ ನಾವು ಎಲ್ಲನೂ ಮೋಕ್ಷ ಹೊಂದುತ್ತೀವಿ. ಅದೇ ರೀತಿ ನಾರಾಯಣನಿಗೂ ನೋಡಿ, ನಾರಾಯಣನ ಎಂಥದ್ದೇ ಆಗಿರಲಿ, ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ತಗೊಳ್ಳಿ, ಅಲ್ಲದು ಈಗ ಕರಿವರದರಾಜ ಟೆಂಪಲ್ ಅಂತ ಹೇಳ್ತೀವಿ, ಅದಕ್ಕೆ ಹೋಗ್ತೀವಿ. ನಾರಾಯಣ ಸಂಬಂಧಪಟ್ಟಿದ್ದು ಕೃಷ್ಣ ದೇವಸ್ಥಾನ ಆಗಿರಲಿ, ಅದೆಂಥದ್ದೇ ಆಗಿರಲಿ, ವೈಕುಂಠ ಏಕಾದಶಿಗೆ ಹೋದ್ವಿ ಅಂತ ಅಂದರೆ ನಾರಾಯಣನ ದರ್ಶನ ಮಾಡಿ ಹೊರಗಡೆ ಬರುವಾಗ ನಮ್ಮ ಪಾಪ ಕರ್ಮ ಎಲ್ಲ ಅಕೌಂಟ್ ಇವತ್ತಿಗೆ ಮುಗ್ದೋಯ್ತು ಅಂತ ಅರ್ಥನೇ. ಯಾವಾಗ ಅದು ಕೆಳಗಡೆ ನಾವು ಆ ವೈಕುಂಠದಿಂದ ಮೇಲೆ ಭಗವಂತ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಇರ್ತಾನಂತೆ. ನಾವು ಹೊರಗಡೆ ಬಂದ್ವಿ, ಆ ವೈಕುಂಠದಿಂದ ಹೊರಗಡೆ ಬಂದ ತಕ್ಷಣ ಆ ಭಗವಂತ ಹೊಸದಾಗಿ ಅಕೌಂಟ್ ಸ್ಟಾರ್ಟ್ ಮಾಡ್ತಾರಂತೆ. ಅದಕ್ಕೆ ಹೇಳೋದು, ವೈಕುಂಠ ಏಕಾದಶಿ ಬಂದರೆ ಖಂಡಿತವಾಗ್ಲಿ ವೈಕುಂಠ ಏಕಾದಶಿ ದಿವಸ ಭಗವನ್ನ ದರ್ಶನ ಮಾಡಿ. ಅದೇ ರೀತಿ ಮಹಾಶಿವರಾತ್ರಿ ದಿವಸನೂ ಹೋಗಿ ಉಪವಾಸ ತಗೊಳ್ಳಿ, ಕಟ್ಟುನಿಟ್ಟಾಗಿ ಉಪವಾಸ ತಗೊಂಡು ಅದನ್ನು ಆಚರಣೆ ಮಾಡಿದ್ರೆ ಭಾರಿ ಒಳ್ಳೆಯದು. ಇರೋ ಅಂಥ ಪಾಪ ಕರ್ಮ ಎಲ್ಲ ಹೋಗ್ಬಿಡುತ್ತೆ. ಆ ದೋಷನೂ ಸಹ ಇವರಿಬ್ಬರಿಂದನೂ ದೋಷ ಆಗಲಿ, ಕರ್ಮ ಆಗಲಿ, ಪಾಪ ಆಗಲಿ ಶಿವನಿಂದ ಮಾತ್ರ ಅಲ್ಲ, ನಾರಾಯಣನಿಂದನೂ ಸಹ ಪರಿಹಾರ ಮಾಡೋದಕ್ಕೆ ಸಾಧ್ಯ. ಅದೇ ರೀತಿ ನೋಡಿ, ಲಕ್ಷ್ಮೀ ನರಸಿಂಹಸ್ವಾಮಿ ಇದ್ದಾರೆ ನೋಡಿ, ನಾವು ಹೇಳ್ತೀವಲ್ವರ, ತುಂಬಾ ಸಾಲ ಮಾಡ್ಕೊಂಬಿಟ್ಟಿದ್ದೀವಿ, ನೆಮ್ಮದಿ ಇಲ್ಲ, ಅದೇ ರೀತಿ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾ ಇದೆ. ನಾವು ಲಕ್ಷ್ಮೀ ನರಸಿಂಹ ಸ್ವಾಮಿಯಿಂದ ನಾವು ಋಣಮುಕ್ತರಾಗ್ಬೋದು. ಯಾಕೆ ಅಂತ ಅಂದರೆ, ಯಾವಾಗ ನಾರಾಯಣ ವೈಕುಂಠಕ್ಕೆ ಬರ್ತಾರೋ ಸ್ವಾಮಿ ಮಂಜುನಾಥ ಸ್ವಾಮಿ ಶಿವ ಆಗಿರೋ ಅಂಥವ್ರು, ಶಿವ ಪರಮಾತ್ಮ ಶಿವರಾತ್ರಿ ದಿವಸನೇ ಬರ್ತಾರೆ. ಆ ಕೈಲಾಸದಿಂದ ಶಿವ ಪರಮಾತ್ಮ ಕೈಲಾಸಕ್ಕೆ ದ್ವಾರನೇ ಓಪನ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿ ವೈಕುಂಠದಲ್ಲಿ ಆ ಭಗವಂತ ಇವತ್ತಿನ ದಿವಸ ಆರಾಮ್ಸಾಗಿ ಯಾರೆಲ್ಲ ಹೋಗ್ತಾರೋ ಅವ್ರ ಪಾದದ ಹತ್ರನೇ ನೋಡಿ. ಅದಕ್ಕೆ ಹೇಳೋದು, ಮಹಾಶಿವರಾತ್ರಿ ದಿವಸ ಹೋಗೋಂಥವ್ರಿಗೆ ಎಷ್ಟು ವಿಶೇಷತೆಯಿಂದ ನಾವು ಇದು ಮಾಡ್ಕೊತೀವಿ, ಇವರು ಭಗವಂತನ ಪಾದಕ್ಕೆ ಹೊರಟೋದ್ರು ಅಂತ ನೋಡಿ. ಆಯಸ್ಸು ಮುಖ್ಯ ಅಲ್ಲ, ಆಯಸ್ಸು ನಮಗೆ ಇರುತ್ತೆ ಅಂದ್ಕೊಳ್ತೀವಿ ನಾವು, ಆದರೆ ಅದು ಮುಖ್ಯನೇ ಅಲ್ಲ. ಆ ಭಗವಂತ ಕರೆದಿದ್ದ ತಕ್ಷಣ ಯಾವ ದಿವಸ ಬಾ ಅಂತನೋ ಹೋಗೇ ಆಗಬೇಕು. ಅದಕ್ಕೆ ಹೇಳೋದು, ಯಾವಾಗಲೂ ಏನೇ ಮಾಡಿರಲಿ ಆ ಭಗವಂತನ ಅನುಗ್ರಹ ಇಲ್ದಿರ ಒಂದು ಶಾಪ ಆಗಲಿ ಮುಕ್ತಿ ಆಗಲ್ಲ, ಒಂದು ಪಾಪ ಆಗಲಿ ಮುಕ್ತಿ ಆಗಲ್ಲ. ಎಂಥದ್ದೇ ದೋಷ ಆಗಿರಲಿ ಇವರಿಬ್ಬರಿಂದನೂ ಸಹ ಹರಿಯಿಂದನೂ ಹರನಿಂದನೂ ಪರಿಹಾರ ಮಾಡ್ಕೋಬೋದು. ಅದರಲ್ಲೂ ಶಿವನ ತಂದೆ ತಾಯಿಗೆ ಊಟ ಹಾಕದೇ ಇದ್ದಂಥ ಮಕ್ಕಳಾಗಲಿ, ಮಕ್ಕಳಿಗೆ ಶಾಪ ಬಿಡ ಅಂಥ ತಾಯಿ ತಂದೆ ಆಗಲಿ, ಈ ದೋಷ ಈ ಪಾಪ ಶಾಪ ಆಗಲಿ ಅಲ್ಲೇ ಶಿವನಿಂದನೇ ಮುಕ್ತಿ ಆಗಬೇಕು ಖಂಡಿತವಾಗ್ಲೂ. ಯಾಕೆ ಅಂತ ಅಂದರೆ, ಆ ಶಿವನಿಂದನೇ ಸರಿಪಡಿಸೋ ಅಂಥ ದೋಷ ಇದು. ಅದಕ್ಕೋಸ್ಕರನೇ ಅವರಿಂದನೇ ಸರಿ ಮಾಡಿಸ್ಕೋಬೇಕು. ನಾರಾಯಣನಿಗೆ ಹೋಗಿ ಅಭಿಷೇಕ ಕೊಟ್ಟು ಪಂಚಾಮೃತ ಅಭಿಷೇಕ ಮಾಡಿಸಿ ನಾರಾಯಣನಿಗೆ ತುಪ್ಪದ ದೀಪ ಹಚ್ಚಿ ಬರೋ ಅಂಥದ್ದು. ಆವಾಗ ಇಬ್ಬರಿಂದನೂ ಮೋಕ್ಷ ಸಿಗುತ್ತೆ ನೋಡಿ. ಹರಿ ಬೇರೆ ಅಲ್ಲ, ಹರ ಬೇರೆ ಅಲ್ಲ, ಇಬ್ಬರಿಂದನೂ ಮೋಕ್ಷ ಪಡ್ಕೊಳ್ಳಿ. ಗುರುವೇ ಶರಣಂ.
ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ನಿಮಗಿರುವಂತಹ ಒಂದು ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ 9743554266. ಈ ರೀತಿಯ ಎಲ್ಲ ಸಮಸ್ಯೆಗಳಿಗೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಮಾತ, ಇನ್ನು ಈಗಾಗಲೇ ನಾವು ಸಾಕಷ್ಟು ಬಾರಿ ಬೋರ್ ಅನ್ನೋ ವಿಚಾರದ ಬಗ್ಗೆ ಮಾತಾಡಿದ್ವಿ. ಮನೆ ಕಟ್ತಾ ಇದ್ದಾರೆ, ಆ ಸ್ಥಳದಲ್ಲಿ ನೀರು ಸಿಗ್ತಾ ಇಲ್ಲ, ಆ ಸೈಟಲ್ಲಿ ಯಾವುದೇ ರೀತಿಯಲ್ಲೂ ಸಹ ನೀರು ಸಿಗುತ್ತೆ ಅನ್ನೋಂಥ ಒಂದು ಆಸಕ್ತಿನೂ ಇಲ್ಲ, ಮತ್ತು ಅದೇ ರೀತಿಯಾಗಿ ಒಂದು ಭರವಸೆನೂ ಇಲ್ಲ ಅನ್ನೋಂಥದ್ದು ಒಂದಷ್ಟು ಮಾತುಗಳು ಬಂದಿದೆ. ಅದೇ ರೀತಿಯಾಗಿ ಈಗಾಗಲೇ ನೀವು ಸಾಕಷ್ಟು ಬಾರಿ ಸರಿ ಮಾಡಿಕೊಟ್ಟಿದ್ದೀರಾ. ಅಂದರೆ ಮೊನ್ನೆ ನಾವು ಮಾತಾಡ್ತಿರ್ಬೇಕಾದ್ರೆ ಒಂದಷ್ಟು ಜನ ಕೇಳಿರುವಂತಹ ಪ್ರಶ್ನೆ ಏನಪ್ಪಾ ಅಂತ ಅಂದರೆ, ಹೌದು ಅಂದರೆ ನಾವು ತುಂಬ ದೂರದಲ್ಲಿದ್ದೀವಿ, ಅಮ್ಮನ್ನ ಅಲ್ಲಿ ಕರ್ಸ್ಕೋಬೋದಾ, ಇದೊಂದು ಪ್ರಶ್ನೆ ಕೇಳಿದ್ದಾರೆ. ನಾವ್ ಅಲ್ಲಿಗೆ ಬಂದ್ರೆ ಏನಾದ್ರು ಮಾಡ್ಕೊಡ್ಬೋದಾ, ಪೂಜೆ ಏನಾದ್ರು ಮಾಡ್ಕೊಟ್ರೆ ಬೇರೆ ರೀತಿಯಲ್ಲಿ ಒಳತ ಆಗುತ್ತಾ, ನೀರ್ ಸಿಗ್ಬೋದಾ ಅಂತ ಕೇಳಿದ್ದಾರೆ. ಅದೇ ರೀತಿಯಾಗಿ ಈಗಾಗ್ಲೇ ಮನೆ ಕಟ್ಟಿ ಅಲ್ಲಿ ಸಂಸಾರ ಮಾಡ್ತಿದ್ದಾರೆ, ಜೀವನ ನಡೆಸ್ತಾ ಇದಾರೆ. ಅದೇ ಇವಾಗ ಬೋರಲ್ಲಿ ನೀರ್ ನಿಂತೋಗಿದೆ, ಅಂತವ್ರು ಯಾವ ರೀತಿ ಮಾಡಿಸ್ಕೋಬಹುದು, ಅದಕ್ಕೆ ಏನ್ ಮಾಡ್ಕೊಡ್ತೀರಾ? ಖಂಡಿತ ಈ ಪ್ರಶ್ನೆ ಬಂದಿದೆ. ಹೌದು, ಖಂಡಿತವಾಗ್ಲೂ ಮಾಡಿಕೊಡ್ತೀನಿ. ಏನು ಅಂತಂದರೆ, ಆದರೆ ಅಲ್ಲೋಗಿ ಆ ಸ್ಥಾನನ ನನಗೆ ತೋರಿಸ್ಲೇಬೇಕು ಅವರು. ಯಾಕೆ ಅಂತಂದರೆ ನಾನು ನೋಡ್ದಿರ ಅದನ್ನು ಮಾಡ್ಕೊಡೋಕ್ಕಾಗಲ್ಲ. ಆ ಪ್ಲೇಸನ್ನು ನಾನು ನೋಡಬೇಕು, ಬರುತ್ತಾ ಇಲ್ವಾ ಅಂತ. ನನಗೆ ಅಲ್ಲಿ ಹೋಗುವಾಗ್ಲೇ ನನಗೆ ರಾಯರು ಒಂದು ಕ್ಲೂ ಕೊಡ್ತಾರೆ. ಹೋಗಿದ ತಕ್ಷಣ ರಾಯರು ಸ್ವಾಮಿ ಬಂದು ಗುರುರಾಯರ ಆ ಸ್ಥಾನದಲ್ಲಿ ಏನೋ ಒಂದು ನನಗೆ ಕ್ಲೂ ಆಗುತ್ತೆ. ಹಾಗಂತ ಸಮಯದಲ್ಲಿ ಹೌದು ಇದು ಸಿಗುತ್ತೆ ಸಿಗಲ್ಲ ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಅದೇ ರೀತಿ ತುಂಬ ಲೋಕಲಲ್ಲಿರೋ ಅಂಥವರು ಸಹ ಕೇಳ್ಬೋದು. ಅದೇ ರೀತಿ ಫಸ್ಟ್ ಅವ್ರು ಮಾಡಬೇಕಾಗಿರೋದನ್ನು, ಬೋರಲ್ಲಿ ನೀರು ಬರಲಿಲ್ಲ, ಇಲ್ಲ ಬೋರ್ ಹೊಸದಾಗಿ ಹಾಕ್ತೀವಿ, ಇಲ್ಲ ಹಾಕ್ಬಿಟ್ಟಿದ್ದೀವಿ ಅದು ಬಂದು ಇವಾಗ ಏನೋ ಸಪ್ಲೈ ಇಲ್ಲ, ಅದೇ ರೀತಿ ಕೆಟ್ಟೋಗ್ಬಿಟ್ಟಿದೆ, ಎಷ್ಟೇ ನಾವು ಸರಿಪಡಿಸಿದ್ರೂ ಸರಿ ಆಗ್ತಾ ಇಲ್ಲ ಅಂತ ಅನ್ನೋರು ಆ ಒಂದು ಜಾಗದಲ್ಲಿ ಏನು ರಾಶಿ ಇದೆಯಾ ಇಲ್ವಾ ಅಂತ ಅನ್ನೋದು ಸಹ ನಾನು ಹೇಳ್ತೀನಿ. ಅದೇ ರೀತಿ ಬಾವಿ ತೆಗೆದು ಬಾವಿಲೇ ನೀರು ಬರ್ತಾ ಇತ್ತು, ಇತ್ತೀಚೆಗೆ ನೀರಿಲ್ಲ ಅಂತ ಅನ್ನೋರಿಗೂ ಸಹ ಮಾಡಿಕೊಡ್ತೀನಿ. ಆದರೆ ಆ ಸ್ಥಾನದಲ್ಲಿ ಕರ್ಕೊಂಡೋಗಿ ಬೋರ್ ಹಾಕಿರೋ ಅಂಥವ್ರು ನೀರು ಬರ್ತಾ ಇಲ್ಲ ಅನ್ನೋಂಥವ್ರು ಖಂಡಿತವಾಗ್ಲೂ ಒಮ್ಮೆ ಕರ್ಕೊಂಡೋಗ್ಬೇಕು. ಆಗ ಕರ್ಕೊಂಡೋಗೋಕ್ಕೆ ನಾನು ಹೋಗೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಂತನೋರು ಭೂಮಿಯಿಂದ ಅವ್ರು ಬೋರ್ ಹಾಕಿರೋ ಅಂಥ ಆ ಏರಿದಿಂದ 5 ಪಾಯಿಂಟಲ್ಲಿ 4 ಮೂಲೆಯಿಂದ 4 ಜಾಗದಲ್ಲೂ ಮತ್ತು ಸೆಂಟ್ರಲ್ಲಿ ಇವಾಗ ತೋಟ ಇದೆ ಅಂತ ಅಂದರೆ ಆ ತೋಟದಲ್ಲಿ 4 ಮೂಲೆಯಲ್ಲೂ ಎಲ್ಲ ಮೂಲೆಯಲ್ಲೂ ಸ್ವಲ್ಪ ಮಣ್ಣು ಮತ್ತು ಸೆಂಟ್ರಲ್ಲಿರೋ ಅಂಥ ಒಂದು ಸ್ವಲ್ಪ ಮಣ್ಣು, ಎಲ್ಲ 5 ಕಡೆಯಿಂದನೂ ಮಣ್ಣನ್ನು ತೆಗೆದು ಒಂದು ಸ್ವಲ್ಪ ಲೈಟ್ ಇಷ್ಟು ಒಂದು ವಿಭೂತಿ ಪೌಡ್ರಷ್ಟು ಮಾತ್ರ ನನಗೆ ಅವರು ಪೋಸ್ಟ್ ಮಾಡಿದ್ರು. ಅಂದರೆ ಅದನ್ನು ನೋಡುವಾಗಲೇ ಆ ಜಾಗದಲ್ಲಿ ಆ ನೀರು ಸಿಗುತ್ತಾ ಸಿಗಲ್ವಾ ಅಂತ ನನಗೆ ಗೊತ್ತಾಗುತ್ತೆ. ಸಿಗುತ್ತೆ ಅಂತ ಅಂದರೆ ಖಂಡಿತ ನನ್ನನ್ನು ಕರ್ಕೊಂಡೋಗಿ ಆ ಜಾಗದಲ್ಲಿ ನನಗೆ ತೋರಿಸಿದ್ರು ಅಂತ ಅಂದರೆ ನಾನೇನು ಪಾಯಿಂಟು ಕೊಡ್ತೀನಿ. ಅದೇ ರೀತಿ ಆ ಜಾಗದಲ್ಲಿ ನೀರು ಸಿಕ್ಕಿದ ಮೇಲೆ ನೀವು ಮಾಡಬೇಕಾಗಿರೋ ಅಂಥದ್ದು ಬೇಕಾದಷ್ಟು ಇರುತ್ತೆ, ಅದನ್ನು ಕೂಡ ಸರಿಪಡಿಸ್ಕೋಬೇಕು. ನೋಡಿ, ಈಗ ನೀರು ಬರ್ತಾ ಇತ್ತು ಬೋರಲ್ಲಿ, ನೀರು ಬರ್ತಾ ಇಲ್ಲ ಅಂದ್ರೇನು ಸಹ ದೋಷದಿಂದನೇ ನಡೆಯುತ್ತೆ, ಅದೇ ರೀತಿ ಪಾಪದಿಂದನೂ ನಡೆಯುತ್ತೆ. ಹಾಗಾಗಿ ಈ ಎರಡನ್ನೂ ಫಸ್ಟು ಸರಿಪಡಿಸ್ಕೋಬೇಕು. ಆ ಪೂಜೆನ ಹೇಳ್ತೀನಿ, ಅದನ್ನು ಸರಿಪಡಿಸ್ಕೊಂಡು ಆಮೇಲೆ ಕರ್ಕೊಂಡೋಗಿ ಅದನ್ನು ತೋರಿಸಿದ್ರು ಅಂದರೆ ಖಂಡಿತವಾಗ್ಲಿ ನೀರು ಬರುತ್ತೆ. ಖಂಡಿತವಾಗ್ಲಿ ರಾಯರು ಅದಕ್ಕೆ ದಾರಿ ಕೊಡ್ತಾರೆ. ಅದಕ್ಕೆ ಏನೆಲ್ಲ ಪೂಜೆ ಇದೆಯೋ ಆ ಪೂಜೆನ ಅದೇ ಸ್ಥಳದಲ್ಲೇ ಮಾಡಿಕೊಡ್ತೀನಿ. ಎಲ್ಲಿ ಬೋರ್ ಹಾಕಿದ್ರೋ ಆ ಏರಿಯಾದಲ್ಲೇ ಮಾಡಿಕೊಡ್ತೀನಿ. ಹಾಗಾಗಿ ಮನೆ ಎಲ್ಲಿ ಬೇಕಾದರೂ ಅವ್ರಿಗೆ ಇರ್ಬೋದು, ಬೋರ್ ಯಾವುದಕ್ಕೆಲ್ಲಿ ಬೇಕಾದರೂ ಹಾಕ್ಕೊಂಡಿರ್ಬೋದು. ಆದರೆ ಆ ಬಂದಿರೋ ಅಂಥ ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಪೂಜೆ ವಿಧಾನ ಪೂಜೆಲೇ ಇದೆ, ಅದರಲ್ಲೇ ಸಿಗೋ ಅಂಥ ಎಲ್ಲ ಪ್ರತಿಫಲನೂ ಅದನ್ನು ಮಾಡಿಸ್ಕೊಳ್ಳಿ, ಖಂಡಿತ ಸಿಗುತ್ತೆ, ಮಾಡಿಕೊಡ್ತೀನಿ.